ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಬಗ್ಗನದೊಡ್ಡಿ ಹತ್ರ ಇದ್ದೀವಿ. ಎಲ್ಲಿ ಬರುತ್ತಪ್ಪ ಬಗ್ಗನದೊಡ್ಡಿ ಅಂದರೆ ಆರೋಹಳ್ಳಿಯಿಂದ ಆನೇಕಲ್ಗೆ ಹೋಗೋ ರೋಡಲ್ಲಿ ಸ್ವಿಗ್ಗಿ ರೆಸಾರ್ಟ್ ಇದೆ. ರೆಸಾರ್ಟಿಂದ ಒಂದು 100 ಮೀಟರ್ ಬಂದರೆ ಬಗ್ಗನದೊಡ್ಡಿ ಸಿಗುತ್ತೆ. ಇಲ್ಲಿ ಒಂದು ತವಾ ಫಿಶ್ ಫ್ರೈ ಇದೆ, ಕಬ್ಬಾಳಮ್ಮ ತವಾ ಫಿಶ್ ಫ್ರೈ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಒಂಥರ ಅಥೆಂಟಿಕ್ ಆಗಿರೋವಂಥ ಒಂದು ಮಸಾಲ ಹಾಕಿ ಫಿಶ್ ಫ್ರೈನ ಮಾಡ್ಕೊಡೋ ಅಂಥದ್ದು. ಮಸಾಲನೇ ಇಲ್ಲಿ ಇಂಪಾರ್ಟೆಂಟು, ಒಂಥರ ಐಡನ್ ಜಮ್ ಅಂತಲೇ ಹೇಳ್ಬೋದು. ಇದು ಯಾರಿಗೂ ಗೊತ್ತಿಲ್ಲ ಜಾಸ್ತಿ ಈ ಒಂದು ಪ್ಲೇಸು. ಸೊ ಅಂತ ಹೇಳ್ಬಿಟ್ಟು ನಾವು ಇವತ್ತು ಬಂದಿದ್ದೀವಿ. ಇಲ್ಲಿ ಸ್ಪೈಸಿ ಆಗಿರುತ್ತಂತೆ, ರುಚಿ ಆಗಿರುತ್ತಂತೆ ಇವ್ರು ಹಾಕೋ ಮಸಾಲ. ಸೊ ಹೋಗಿ ಇವನ ಹತ್ರ ಮಾತಾಡ್ಕೊಂಡು ಡೀಟೇಲ್ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ತೀನಿ. ಎಕ್ಸಾಕ್ಟ್ ಲೊಕೇಶನ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕನ್ಫ್ಯೂಷನ್ ಆದರೆ ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಬರ್ಬೋದು. ಸ್ವಿಗ್ಗಿ ರೆಸಾರ್ಟ್ ಹತ್ರನೇ ಇರೋವಂಥದ್ದು. ಸೊ ಬನ್ನಿ ಹೋಗೋಣ, ಈಗ ಮೀನು ತಿನ್ಕೊಂಡು ಬರೋಣ. ನೋಡ್ರಿ ಮಗಳಂಗಡಿ ಇದು ತುಂಬಾ ಉತ್ತರೋತ್ಸಾಗಬೇಕು, ತುಂಬಾ ಸ್ಪೈಸಿ ಆಗಿರುತ್ತೆ. ಅವಾಗ ಮೇಡಮ್ ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ರಾಧಾ ಅಂದ್ಬಿಟ್ಟು. ಇದು ಹೋಟ್ಲ್ ಹೆಸರು ಹೇಳಿ. ಕಬ್ಬಾಳಮ್ಮ ತವಾ ಫಿಶ್. ಕಬ್ಬಾಳಮ್ಮ ತವಾ ಫಿಶ್. ನಾನು ನನ್ನ ಮಗ ನಡೆಸ್ಕೊಡ್ತೀವಿ ಅಂಗಡಿನ. ಓಕೆ, ಏನೇನು ಸಿಗುತ್ತೆ ಇಲ್ಲಿ ಆ್ಯಕ್ಚುಲಿ? ಸರ್ ಇಲ್ಲಿ ಕಬಾಬು ಮತ್ತು ಫಿಶ್ ಸಿಗುತ್ತೆ. ಓಕೆ, ಅದು ಹೋಮ್ ಮೇಡ್ ಮಸಾಲ. ಹಾಂ. ಬೆಳಗ್ಗೆ 11:30 ನೈಟ್ 8 o'clockವರೆಗೂ ಅಂಗಡಿ ಇರುತ್ತೆ. ಮಂಡೇ ಒಂದಿನ ಮಾತ್ರ ಹಾಲಿಡೇ ಇರುತ್ತೆ. ಮಂಡೇ ಕೂಡ ಗೌರ್ಮೆಂಟ್ ಹಾಲಿಡೇ ಇದ್ದರೆ ಸೊ ಅವತ್ತು ಅಂಗಡಿ ರನ್ ಇರುತ್ತೆ. ಮೀನೆಲ್ಲ ಎಲ್ಲಿ ತರೋದು? ಸರ್ ಇಲ್ಲೇ ನಮ್ಮ ಕೆರೆದೆ, ಹೋಮ್ ಸ್ವಂತ ಕೆರೆ. ಓ, ಕೆರೆ ನಿಮ್ಮದೇ ಇದೆ? ಹೌದು. ಕೆರೆಯಲ್ಲಿ ಸಾಕೋದಾ? ಹಾಂ. ಯಾವ್ಯಾವ ಫಿಶ್ ಸಿಗುತ್ತೆ ಅಂದರೆ? ಸರ್ ಎಲ್ಲ ಮೀನು ಇರುತ್ತೆ ಅದರಲ್ಲಿ. ರಗ್ಗು, ಕಟ್ಲಾ, ಬುಡ್ಲಕ್ಕೆಲ್ಲ ಇರುತ್ತೆ. ಸೊ ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟು ತೊಗೊಂಡು ಬೇರೆ ಕಡೆ ಸೇಲ್ ಮಾಡ್ಕೊತೀವಿ. ಮಸಾಲ ಅಂತ ಹೇಳಿದ್ರಿ ನೀವು. ಸೊ ಅದು ಹೆಂಗೆ, ಅದು ಮ್ಯಾರಿನೇಟ್ ಮಾಡೋದಕ್ಕೆ ಮಸಾಲ ಬೇರೆನಾ ಅಥವಾ ಇಲ್ಲಿ ಹಾಕೋದು ಮಸಾಲ ಬೇರೆ? ಸರ್ ಇಲ್ಲಿ ಮೀನ್ಗೆ ಕಲಸೋ ಮಸಾಲಾನೇ ಬೇರೆ ಇರುತ್ತೆ, ಮೀನ್ ಮೇಲೆ ಹಾಕೋ ಮಸಾಲೆನೇ ಬೇರೆ ಇರುತ್ತೆ. ಬಟ್ ಎರಡು ಹೋಮ್ ಮೇಡ್ ಮಸಾಲಾನೇ. ಯಾವುದಕ್ಕೂ ಟೇಸ್ಟಿಂಗ್ ಸಾಲ್ಟ್ ಆಗ್ಬೋದು, ಈ ಥರ ಯಾವುದು ಆ್ಯಡ್ ಮಾಡೋದಿಲ್ಲ. ಸರ್ ಈ ಲೊಕೇಶನ್ ಬಂದ್ಬಿಟ್ಟು ಸುಗ್ಗಿ ರೆಸಾರ್ಟ್ ಪಕ್ಕ 2 ಹಾಲ್ ಮರದ ಪಕ್ಕದಲ್ಲಿ ಒಂದು ಅಂಗಡಿ, ಪುಟ್ಟ ಅಂಗಡಿ ನಮ್ಮದು ಗುಡ್ಸ್ಲಿ. ಏನೇನು ಹಾಕ್ತೀರಾ ಮಸಾಲೆಗೆ? ಅದೇ ಗುಂಟೂರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಪುದೀನ, ಕೊತ್ತಂಬರಿ ಎಲ್ಲ ಮಾಡ್ತೀವಿ. ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿನಾಗ ರುಬ್ಬಿ ನಾವೇ ತಯಾರಿಸೋದು. ಓಕೆ. ಸರ್ ಖಾರ ಹೇಗಿರಲಿ ನಿಮಗೆ? ನೀರು ದಪ್ಪ ಇದ್ರೆ ಮೂಳೆ ಸಿಗಲ್ಲ, ತುಂಬ ತವಕಾಯಿ ಟೆಕ್ನಿಕ್ ಅದು.
ಸೊ ಬನ್ನೇರುಘಟ್ಟ ಕಡೆ ಏನಾದ್ರು ಬಂದರೆ ಇನ್ ಕೇಸ್ ನೀವು ಸುಗ್ಗಿ ರೆಸಾರ್ಟ್ಗೆ ಏನಾದರೂ ಬಂದರೆ ಅಪ್ಪಿತಪ್ಪಿ ಸೊ ಫಸ್ಟು ವಿಸಿಟ್ ಮಾಡಬೇಕಿರೋ ಫೇಸು ಸುಗ್ಗಿ ರೆಸಾರ್ಟ್ಗೆ ಹೋಗೋಕ್ಕೆ ಮುಂಚೆ ಆದರೂ ಬನ್ನಿ, ಹೋದ್ಮೇಲೆ ಆದರೂ ಬನ್ನಿ. ಕಬ್ಬಳಮ್ಮ ಮೀನು ತವಾ ಫ್ರೈ, ಆ್ಯಕ್ಚುಲಿ ಇಲ್ಲಿ ನಿಮಗಿಲ್ಲಿ 2 ಐಟಮ್ ಸಿಗುತ್ತೆ. ಒಂದು ಜಿಲೇಬಿ ಫಿಶ್ ಸಿಗುತ್ತೆ, ಒಂದು ರೂಪ್ಚಂದ್ ಕಬಾಬ್ ಸಿಗುತ್ತೆ. ಕಬಾಬ್ ಅಂದರೆ ಪೀಸ್ ಏನೇನೆ, ಇದು ಕೂಡ ತವಾ ಫ್ರೈ ಮಾಡಿಕೊಡೋಂಥದ್ದು. ಸೊ ಬಟ್ ಎರಡಕ್ಕೂ ಸೇಮ್ ಮಸಾಲ ಹಾಕಿ ಸಕ್ಕದಾಗಿ ಟೆಂಪ್ಟಿಂಗ್ ಹಂಗೆ ಮಾಡಿಕೊಟ್ಟಿದ್ದಾರೆ ನೋಡಿ ಒಂದ್ಸರಿ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂತಂದರೆ ಇಲ್ಲಿ ನೋಡಿ, ಇದು ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಾರೆ ಇವರು. ಸೊ ಬೇರೆ ಕಡೆ ಎಲ್ಲೂ ನೋಡಿಲ್ಲ ನಾನು ಕ್ಯಾಪ್ಸಿಕಮ್ ಎಲ್ಲ ಹಾಕೋದು. ಸೊ ಇದಕ್ಕೆ ತವಾ ಫ್ರೈಗೆ ಕ್ಯಾಪ್ಸಿಕಮ್ ಹಾಕ್ಕೊಡ್ತಾರೆ. ಫಿಶ್ಶು ಅಷ್ಟೇ ಸಖತ್ತಾಗಿ ಜ್ಯೂಸಿ ಆಗಿದೆ ಒಟ್ಟಿನಲ್ಲಿ. ರೂಪ್ಚೆ ಅಂತ ಟೇಸ್ಟ್ ಮಾಡೋಣ. ಸಖತ್ತಾಗಿದೆ. ಇವ್ರು ಆಯಿಲು ಅಷ್ಟೇ ಯೂಸ್ ಮಾಡೋದು, ಗೋಲ್ಡ್ ವಿನ್ನರ್ ಆಯಿಲೇ ಯೂಸ್ ಮಾಡೋವಂಥದ್ದು. ಸ್ವಲ್ಪ ಕ್ವಾಲಿಟಿ ಫಿಶು, ಕ್ವಾಲಿಟಿ ಎಣ್ಣೆ. ಮಸಾಲೂ ಅಷ್ಟೇ ಸಖತ್ತಾಗಿದೆ. ಆಮೇಲೆ ಮೀಡಿಯಮ್ ಸ್ಪೈಸಿ. ನಿಮಗೆ ನಾರ್ಮಲಾಗಿ ಚಟ್ನಿನ ಹತ್ಕೊಂಡು ತಿನ್ನೋಕ್ಕೆ ಮುಂಚೆನೇ ಅದ್ರ ಮೇಲೆ ಆಲ್ರೆಡಿ ತವಾ ಮೇಲೆ ಹಾಕಿದಾಗ ಒಂದು ಕೋಟಿಂಗು ಮಸಾಲ ಹೋಗುತ್ತೆ, ಚಟ್ನಿ ಮೇಲೆ ಹೋಗುತ್ತೆ. ಮ್ಯಾರಿನೇಟ್ ಮಾಡಿರ್ತಾರೆ, ಅದು ಬಿಟ್ಟು ಚೆನ್ನಾಗಿದೆ, ಟೇಸ್ಟಿಯಾಗಿದೆ, ರುಚಿಯಾಗಿದೆ. ಸ್ವಲ್ಪ ಟ್ಯಾಂಗಿನೆಸ್ಸು ಸೂಪರಾಗಿದೆ. ಸಖತ್ತಾಗಿ ಫ್ರೈ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಜಿಲೇಬಿ ಸಿಗುತ್ತೆ ನೋಡಿ ಒಂದ್ಸರಿ. ಸ್ವಲ್ಪ ಜಾಸ್ತಿ ಆಯಿಲ್ನೇ ಹಾಕಿ ಮಾಡಿಕೊಟ್ಟಿದ್ದಾರೆ. ಗೋಲ್ಡ್ ವಿನ್ನರ್ ಅಲ್ವಾ, ಲೈಟ್ ಆಗಿರುತ್ತೆ ಅಂತೆ. ಓಹೋ ಬಿಸಿ ಬಿಸಿ ಫ್ರೆಶ್ ಆಗಿದೆ ಒಟ್ಟಿನಲ್ಲಿ ನೋಡಿ. ಮೀಟು ಸಕ್ಕತ್ತಾಗಿ ಫ್ರೆಶ್ಶಾಗಿ ಕಾಣ್ತಾಯಿದೆ. ಆಮೇಲೆ ಕೋಟಿಂಗು ಅಷ್ಟೇ, ಮೇಲ್ಗಡೆ ಹಾಕಿರುವಂಥ ಆ ಮಸಾಲ ಕೋಟಿಂಗು ಅಷ್ಟೇ ಚೆನ್ನಾಗಿ ಕಾಣುತ್ತೆ ನೀಟಾಗಿ. ಸ್ವಲ್ಪ ಕೋಟಿಂಗ್ ಜಾಸ್ತಿನೇ ಇದೆ. ಆಲ್ರೆಡಿ ಮ್ಯಾರಿನೇಟ್ ಆಗಿರುತ್ತಲ್ಲ, ಅದು ಬಿಟ್ಟು ಎಕ್ಸ್ಟ್ರಾ ಚಟ್ನಿ ಹಾಕ್ತಾರೆ ಮೇಲೆ, ಅದು ಕೋಟಿಂಗ್ ಮೇನ್ ಇರೋದು. ಫ್ರೆಶ್ನೆಸ್ ಇದೆ. ಕೆರೆ ಇರುತ್ತಂತ ಇವ್ರದ್ದು ಸ್ವಂತ ಕೆರೆ ಇದೆ. ಸೊ ಅಲ್ಲಿ ಸಾಕಿರೋಂಥ ಮೀನನ್ನ ತಂದು ಡೈಲಿ ಫ್ರೆಶ್ಶಾಗಿ ಮಾಡಿಕೊಡೋದು. ಸ್ಪೈಸಿ ಇದೆ, ಯಾಕೆಂದರೆ ಸ್ವಲ್ಪ ಚಟ್ನಿ ಮೇಲ್ಗಡೆ ಕೋಟಿಂಗ್ ಸ್ವಲ್ಪ ಜಾಸ್ತಿನೇ ಹಾಕಿದ್ರು. ಆ ಕೆಂಪು ಚಟ್ನಿ ಏನಿದೆ ಅದು ನಿಮಗೆ ಸ್ವಲ್ಪ ಸ್ಪೈಸಿ ಹೊಡಿತಿರೋದು. ಆಮೇಲೆ ಸ್ಪೈಸಿ ಜೊತೆ ಸ್ವಲ್ಪ ಟ್ಯಾಂಗಿನೆಸ್ ಇದೆ, ಸ್ವಲ್ಪ ಹುಳಿ ಚೆನ್ನಾಗಿದೆ. ರುಚಿಯಾಗಿದೆ ಒಟ್ಟಿನಲ್ಲಿ. ಫಿಶ್ಶು ಫ್ರೆಶ್ ಆಗಿರೋ ಫಿಶ್ಶು, ರುಚಿಯಾಗಿರೋ ಫಿಶ್ಶು. ಕಬ್ಬಳಮ್ಮ ತವಾ ಫಿಶಲ್ಲಿ ಸಿಗ್ತಿರೋದು ಆನೇಕಲ್ ರೋಡ್ ಇದು. ಆ್ಯಕ್ಚುಲಿ ಸುಗ್ಗಿ ರೆಸಾರ್ಟ್ ಇದೆಯಲ್ಲ, ಅದು ಪಕ್ಕನೇ ಬಗ್ಗನದೊಡ್ಡಿ ಅಂದ್ಬಿಟ್ಟಿದ್ದು ಏರಿಯಾ. ಸೊ ಆ ಸುಗ್ಗಿ ರೆಸಾರ್ಟ್ಗೆ 100 ಮೀಟ್ರ್ ಅಷ್ಟೇನೆ ಆನೇಕಲ್ಗೆ ಟುವರ್ಡ್ಸ್ ಹೋಗ್ತಾ. ಖಾರ ಮಾತ್ರ ಸಖತ್ತು ಘಾಟಾಗಿದೆ. ಹೆಂಗಿದೆ ನೋಡಿ, ಇದು ಕೆಂಪು ಖಾರ ಫುಲ್ಲು ಸಖತ್ತು ಖಾರವಾಗಿ ಒಂಥರ ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ನೀರಲ್ಲಿ ನೆನೆಸಿ ತಿಂದಾಗ ಹೆಂಗಿರುತ್ತೆ ಹಂಗಿದೆ. ಸಿಕ್ಕಾಪಟ್ಟೆ ಘಾಟಿದೆ ಒಟ್ಟಿನಲ್ಲಿ. ಸಿಕ್ಕಾಪಟ್ಟೆ ಕಿಕ್ಕೊಡಿದೆ ಗುರು. ಖಾರ ಸಖತ್ ಖಾರ ಇದೆ. ಬಾಯೆಲ್ಲ ಹೀಟಾಗೋಯ್ತು ಒಂದು ಸ್ವಲ್ಪ ತಿಂದಿದ್ದಕ್ಕೇನೆ ಗುರು. ಸಿಕ್ಕಾಪಟ್ಟೆ ಖಾರ ಇದೆ. ಯಾರಾದರೂ ಖಾರ ಪೇರಿದ್ರೆ ಬನ್ನಿ. ಆ್ಯಕ್ಚುಲಿ ಅಲ್ಲಿ ಅವರು ಬೇಯಿಸ್ಬೇಕಾದ್ರೇ ಆ ಒಂದು ಖಾರ ಹಾಕಿದ ಮೇಲೆ ಹೊಗೆ ಬರುತ್ತಲ್ಲ, ಆ ಹೊಗೆಗೆ ಮೂಗಲೆಲ್ಲ ಫುಲ್ಲು ಆ ಘಾಟು, ಸಖತ್ ಘಾಟು. ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ ಅಲ್ಲಿ, ಅಷ್ಟೊಂದು ಘಾಟು ಹೊಡಿತಿತ್ತು. ಬಟ್ ಅವರೆಲ್ಲ ಅದು ಹೆಂಗೆ ಮಾಡ್ತಾರೋ ಅಷ್ಟೊತ್ತು ನಿಂತು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ನಿಮಗೆ ಸ್ಪೈಸಿನೆಸ್ ಘಾಟು ಹೊಡಿತಿತ್ತು. ಸಖತ್ ಗೊಡ್ಡು ಖಾರ ಅದು. ಖಾರವಾಗಿ ಬೇಕಂದರೆ ಏನಾದರೂ ಹಚ್ಕೊಂಡು ತಿನ್ನಿ. ಮಜವಾಗಿದೆ ಮಾತ್ರ, ಸೀರಿಯಸ್ ಆಗಿ ಫ್ರೆಶ್ ಆಗಿದೆ, ಮಜವಾಗಿದೆ ಒಟ್ಟಿನಲ್ಲಿ. ಸೊ ಸುತ್ತಮುತ್ತ ಬಂದರೆ ನೀವು ಬನ್ನಿ, ಟ್ರೈ ಮಾಡಿ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ರೇಟು ಕೂಡ ರೀಸನಬಲು. ಬಾಯ್.